ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಮಾಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರ ನಾಡಿ. ಮೇ 15ಕ್ಕೆ ಜ್ಯೋತಿಷ್ಯ ಕಲಿಯುವ ಒಂದು ಕಾರ್ಯಾಗಾರ 96ನೇ ಬ್ಯಾಚ್. ಇದುವರೆಗೂ 2016ರಿಂದ ಜ್ಯೋತಿಷ್ಯ ಕಲಿಸ್ತಾ ಬಂದಿದ್ದೀನಿ. ಪ್ರಪಂಚದಾದ್ಯಂತ, ಬರೀ ದೇಶ ಅಲ್ಲ, ಪ್ರಪಂಚದಾದ್ಯಂತ 15,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯ ಕಲ್ತಿದ್ದಾರೆ. ಹಾಗೆ ಈ ಜ್ಯೋತಿಷ್ಯನ 2016ರಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಆಫ್ಲೈನ್ ಇತ್ತು. ಆಫ್ಲೈನ್ ಅಂದ್ರೆ ಒಂದು ಜಾಗದಲ್ಲಿ ಬಂದು ಕಲಿಬೇಕಾಗಿತ್ತು. ಕೊರೋನಾ ಆದ ನಂತರ ನಮಗೆ ವಿಶೇಷವಾಗಿ ಆನ್ಲೈನ್ ತರಗತಿಗಳು ಪ್ರಾರಂಭವಾಯಿತು. ಆನ್ಲೈನ್. ಸೊ ನಮ್ಮ ತರಗತಿಗಳು ಮನೆಯಲ್ಲೇ ಕುತ್ಕೊಂಡು ಕುಟುಂಬ ಸಮೇತರಾಗಿ ಕಲಿಯಿರಿ, ಕುಟುಂಬ ಸಮೇತ ಕಲಿಯಿರಿ. ಅದ್ಭುತವಾಗಿರ್ತಕ್ಕಂಥದ್ದು ಇದು. ನಮ್ಮ ಫೀಸ್ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ. ಆ ಫೀಸು ನೀವು ಕಲ್ತಾದ್ಮೇಲೆ ಏನೂ ಇಲ್ಲ ಅಂತೀರ. ಎಷ್ಟು ಜನ ನಮ್ಮ ಬೈಟ್ಸ್ ಕೊಡ್ತಾರೆ ನೋಡಿ. ಕಳೆದ ಸಂಚಿಕೆಯಿಂದ ನೋಡ್ಕೊಂಡ್ ಬನ್ನಿ. ಪ್ರತಿ ವಿಡಿಯೋದಲ್ಲಿ ಎಷ್ಟೋ ಸಾವಿರಾರು ಜನ ಈ ಒಂದು ಸಬ್ಜೆಕ್ಟ್ನ ಕಲಿತು ಅದ್ರ ಬಗ್ಗೆ ಹೇಳಿದ್ದಾರೆ. ಸೊ ನಮ್ಮಲ್ಲಿ ಈ ಜ್ಯೋತಿಷ್ಯನ ಅಥವಾ ರಾಶಿ ಭವಿಷ್ಯನ ಈ ಒಂದು ಕಾರ್ಯಕ್ರಮದಲ್ಲಿ ಹೇಳೋದಿಲ್ಲ. ನಮ್ಮಲ್ಲಿ ಜ್ಯೋತಿಷ್ಯದ ವಿಚಾರಗಳು, ಅದನ್ನ ಕಲಿಸ್ತಕ್ಕಂಥ ಒಂದು ವಿಚಾರ, ಹಾಗೆ ವಿಶೇಷವಾಗಿ ಕಲಿಯೋದ್ರಿಂದ ಏನ್ ಬೆನಿಫಿಟ್ಸ್ ನಿಮಗೆ ಖಂಡಿತ ಬರ್ತಕ್ಕಂಥದ್ದು. ಮೊಟ್ಟ ಮೊದಲಾಗಿ 2016ರಿಂದ 95 ಬ್ಯಾಚ್ ಮುಗಿಸಿದೀವಿ. ಮೇ 15ನೇ ತಾರೀಕು ನಮ್ಮ 96ನೇ ಬ್ಯಾಚ್. ಬೆಳಿಗ್ಗೆ 11ರಿಂದ 1, ಯಾರಿಗೆ ಬೆಳಿಗ್ಗೆ ಅನುಕೂಲ ಇರತಕ್ಕಂಥವ್ರಿಗೆ 11ರಿಂದ 1 ಬ್ಯಾಚ್ ತಗೊಳ್ಳಿ. ಇಲ್ಲಾಂದ್ರೆ ಸಂಜೆ 7ರಿಂದ 9ಕ್ಕೆ ಒಂದು ಬ್ಯಾಚ್ ಇರ್ತಕ್ಕಂಥದ್ದು. 15 ದಿವಸ ಇರ್ತಕ್ಕಂಥದ್ದು. ಝೂಮ್ ಆ್ಯಪ್ ಅಲ್ಲಿ 1 to 1 ಪಾಠ ನಾನೇ ಮಾಡೋದು, ಬೇರೆಯವ್ರು ಯಾರು ಮಾಡಲ್ಲ. ತುಂಬಾ ಜನ ಏನ್ ಅನ್ಕೊಳ್ತಾರೆ, ಪಾಠನ ಇವರೇ ಮಾಡ್ತಾರ, ಬೇರೆಯವ್ರು ಮಾಡ್ತಾರ. ಇಲ್ಲಿ ನಾವು ಹೇಳೋರೊಬ್ರು ಮತ್ತೆ ಅಲ್ಲಿ ಪಾಠ ಮಾಡೋರೊಬ್ರು ಅಂದ್ರೆ ಸರ್ವ್ ಬರಲ್ಲ ಅಲ್ಲ. ನಾನೇ ಖುದ್ದಾಗಿ ಪಾಠಗಳನ್ನ ನನ್ನ ಕಡೆಯಿಂದನೇ ಮಾಡ್ತಕ್ಕಂಥದ್ದು. ಹಾಗೆ ಈ 15 ದಿವಸ ತರಗತಿಗಳಲ್ಲಿ ನನಗೆ ಸಂಪೂರ್ಣವಾಗಿರ್ತಕ್ಕಂಥ ಏನೂ ಗೊತ್ತಿಲ್ಲ ಸರ್. ನನಗೆ ಝೀರೋ. ರಾಶಿ ಅಂದ್ರೆ ಗೊತ್ತಿಲ್ಲ, ನಕ್ಷತ್ರ ಅಂದ್ರೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ ಸರ್. ನಿಮಗೆ ಹೆಂಗ್ ಬರುತ್ತೆ, ಹೆಂಗ್ ಬರೀತಾರೆ ಕುಂಡಲಿ, ಅದೇನೋ ಲಗ್ನ ಅಂತಾರಲ್ಲ, ಅದು ಗೊತ್ತಿಲ್ಲ. ಯಾವುದು ಗೊತ್ತಿಲ್ಲ. ನೋ ಪ್ರಾಬ್ಲಮ್. ಖಗೋಳಶಾಸ್ತ್ರದಿಂದ ಹಿಡಿದು ಆ ಖಗೋಳಶಾಸ್ತ್ರದಿಂದ ನಾವು ನಿಮಗೆ ಜ್ಯೋತಿಷ್ಯದ ಒಂದು ಪರಿವರ್ತನೆ, ಆ ಜ್ಯೋತಿಷ್ಯ ಪರಿವರ್ತನೆಯಿಂದ ಮುಂದೆ ನಮ್ಮ ಲಗ್ನದ ಆದ ನಂತರ ದಶಾಭುಕ್ತಿಗಳು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅಲ್ಲಿಂದ ಜಾತಕದ ವಿಶ್ಲೇಷಣೆ ಹೇಗೆ ಮಾಡ್ತೀವಿ, ಕಾಂಬಿನೇಷನ್ ಮೇಲೆ ನಾವು ಮಾಡ್ತೀವಿ. ಕಾಂಬಿನೇಷನ್ ಮೇಲೆ ಪರಾಶರ ಸಿಸ್ಟಮ್ ಅಲ್ಲಿ ನಾನು ಹೇಳ್ಕೊಟ್ಟು ಆಮೇಲೆ ನಕ್ಷತ್ರ ನಾಡಿ ಸಿಸ್ಟಮ್ಗೆ ಹೋಗ್ತೀವಿ. ಗೋಲ್ಡ್ ನಾಡಿ ಸಿಸ್ಟಮ್, ನಕ್ಷತ್ರ ನಾಡಿ ಸಿಸ್ಟಮ್. ಸೊ ಮನೇಲಿ ಯಾರು ಇದ್ದಾರ, ಜ್ಯೋತಿಷ್ಯ ಕಲಿಯಕ್ಕೆ ಇಂಟ್ರೆಸ್ಟ್ ಇದೆ, ಅಥವಾ ವರ್ಕ್ ಮಾಡ್ತಾ ಇದ್ದೀನಿ, ಕೆಲಸದಲ್ಲಿದ್ದೀನಿ, ಸೊ ಅಥವಾ ನಾನು ಒಂದು ಇದನ್ನೇ ಪ್ರೊಫೆಷನ್ ಆಗಿ ಮಾಡ್ಕೋಬೇಕು, ಬೇಡ ನನ್ನ ಜೀವನ ನಾನು ನೋಡಿಕೊಂಡು ಈ ಜ್ಯೋತಿಷ್ಯದ ಪ್ರಕಾರ ಸಲಹೆಗಳನ್ನ ಅಲ್ಲೇ ತಗೊಂಡು ಮುಂದುವರ್ಸ್ಕೋಬೇಕು, ಇವೆಲ್ಲಾ ವಿಚಾರದಲ್ಲೂ ಕೂಡ ನಮಗೆ ಒಳಿತನ್ನಾಗ್ತಕ್ಕಂಥದ್ದು ಈ ನಮ್ಮ ನಕ್ಷತ್ರ ನಾಡಿ ಜ್ಯೋತಿಷ್ಯ ಕಲಿಕೆ. ಸೊ ಇದೇ ಮೇ ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಕೆಳಗಡೆ ಇರ್ತಕ್ಕಂಥ ಸಂಖ್ಯೆಗಳಿಗೆ ಕರೆ ಮಾಡಿ ನೋಂದಾಯಿಸ್ಕೊಳ್ಳಿ, ಬನ್ನಿ, ಕಲೀರಿ. ಇವತ್ತು ಮದುವೆ ವಿಚಾರದಲ್ಲಿ ಕೆಲವು ವಿಚಾರಗಳನ್ನ ಹೇಳ್ತೀನಿ, ಹಾಗೆ ಒಂದು ಟಿಪ್ಸ್ ಕೊಡಕ್ಕೆ ಪ್ರಯತ್ನ ಪಡ್ತೀನಿ. ಮದುವೆ, ಎಲ್ಲರೂ ಕೂಡ ಮದುವೆ ವಿಚಾರದಲ್ಲಿ ಆ ಗಂಡು ಹೇಗಿರ್ತಾನೆ, ಹೆಣ್ಣು ಹೇಗಿರುತ್ತೆ, ಹಾಗಿರುತ್ತೆ, ಹೀಗಿರುತ್ತೆ ಅಂತ ಹೇಳ್ತಕ್ಕಂಥ ಒಂದು ವಿಚಾರ ಎಲ್ಲರೂ ಕೇಳಿದ್ದೀರಾ. ಇವರಿಗೆ ಸಿಗ್ತಕ್ಕಂಥ ಗಂಡು ಹೇಗಿದೆ ಅಂತ ನೋಡ್ತಕ್ಕಂಥ ಒಂದು ಪ್ರಮೇಯ ಜ್ಯೋತಿಷ್ಯದಲ್ಲಿ ಇಲ್ಲ. ಪರಾಶರ ಸಿಸ್ಟಮ್ ಅಲ್ಲಿ 7ನೇ ಮನೆ ಅಂತ ಕರಿತೀವಿ. 7ನೇ ಮನೆ ಸಪ್ತಮದಲ್ಲಿ ಬರ್ತಕ್ಕಂಥದ್ದು. ಇರೋದೇ 12 ರಾಶಿ. ಅರ್ಥ ಮಾಡ್ಕೊಳ್ಳಿ, ಇರೋದೇ 12 ರಾಶಿ. 12 ರಾಶಿಲಿ 7ನೇ ಅಧಿಪತಿನೋ ಅಥವಾ 7ನೇ ಮನೆನೋ ನೋಡ್ತಾರೆ. 12ರಲ್ಲಿ 7 ಜನ ಎಲ್ಲಾ ಒಂದು ರಾಶಿನ ತಗೊಂಡಿದ್ದಾರೆ. ಸೂರ್ಯ 1 ಮನೆ, ಚಂದ್ರ 1 ಮನೆ, ಬುಧ 2 ಮನೆ, ಶುಕ್ರ 2 ಮನೆ, ಮಂಗಳ 2 ಮನೆ, ಗುರು 2 ಮನೆ, ಶನಿ 2 ಮನೆ. ಸೊ 7 ಜನ.
ಈ 7 ಜನದಲ್ಲಿ ಬರ್ತಕ್ಕಂಥ ಕ್ಯಾರೆಕ್ಟರಿಸ್ಟಿಕ್ಸ್ ನ 7ನೇ ಮನೆ ವಿಚಾರದಲ್ಲಿ ಹೇಳ್ಬೋದು ಅಷ್ಟೇ. ಅದು ಬಿಟ್ಟು ಬರ್ತಕ್ಕಂಥವ್ರು ಏನ್ ಕೆಲಸ ಮಾಡ್ತಾರೆ, ಸುಳ್ಳು. ಬರ್ತಕ್ಕಂಥವ್ರು ಅವ್ರು ಹೆಂಗಿರ್ತಾರೆ, ಅವ್ರು ಯಾವ ವೃತ್ತಿಲಿರ್ತಾರೆ, ಸುಳ್ಳು. ಇವೆಲ್ಲವೂ ಕೂಡ ಜ್ಯೋತಿಷ್ಯದಲ್ಲಿ ನಿಷಿದ್ಧ. ಇಲ್ಲ, ಹೇಳಿಲ್ಲ, ಪರಾಶರದಲ್ಲಿ ಹೇಳಿಲ್ಲ. ಯಾರ್ಯಾರು ಇದನ್ನ ಹೇಳ್ತಾ ಇದ್ದಾರೆ ಅವರೆಲ್ಲ ನಿಮಗೆ ಬಂಡಲ್ ಸುತ್ತೋದು ಅಂತ ಹೇಳ್ತಾರಲ್ಲ, ಬಂಡಲ್ ಸುತ್ತಾ ಇದ್ದಾರೆ ಅಷ್ಟೇ. ಸೊ 99% ಯಾವ ರೀತಿ ನಮ್ಗೆ ಸಿಗ್ತಾರೆ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಆದರೆ ನಮ್ಮ ವೈವಾಹಿಕ ಜೀವನ ಚೆನ್ನಾಗಿರುತ್ತಾ ಅನ್ನೋದು ನಮ್ಮ ಜಾತಕದಿಂದ ತಿಳ್ಕೊಳ್ಬೇಕೇ ಹೊರತು ಯಾವ ರೀತಿ ಬರ್ತಾರೆ ಅನ್ನೋದು ಇಲ್ಲಿ ಕೊಟ್ಟಿರೋಲ್ಲ. ನಿಮ್ಮ ಜಾತಕದಲ್ಲಿ ಏನಾದ್ರೂ ಒಂದು ಕ್ವಶನ್ ನಿಮಗೆ ಕೇಳ್ತೀನಿ ವೀಕ್ಷಕರಿಗೆ, ನಿಮ್ಮ ಜಾತಕದಲ್ಲಿ ಏನಾದ್ರೂ ಯಾವ ಸ್ಕೂಲ್ ಸೇರ್ತೀವಿ ಅಂತ ಇರುತ್ತಾ? ಅಲ್ಲಿ ಕೊಟ್ಟಿರ್ತಾರ, ಅಲ್ಲಿ ನಾನು ಕೇಂಬ್ರಿಡ್ಜ್ ಸ್ಕೂಲ್ ಸೇರ್ತೀನಿ, ನಾನು ಆಕ್ಸ್ಫರ್ಡ್ ಸ್ಕೂಲ್ ಸೇರ್ತೀನಿ, ನಾನು ಇಂಥ ಒಂದು ಹೆಸರಿನ ಸ್ಕೂಲ್ಗೆ ಸೇರ್ತೀನಿ, ಒಂದೂ ಇಲ್ವಲ್ಲ. ಸೊ ಆ ರೀತಿ ನೋಡ್ಬೇಕಾದ್ರೆ ಮೊಟ್ಟ ಮೊದಲದಾಗಿ ನನ್ನ ಒಂದು ಸಜೆಷನ್ ಏನು ಅಂತಂದ್ರೆ, ಆ ರೀತಿ ಯಾವುದೇ ಒಂದು ವಿಚಾರದಲ್ಲಿ ಇಲ್ಲವೇ ಇಲ್ಲ, 100% ಇಲ್ಲ. ಸೊ ವೈವಾಹಿಕ ಜೀವನದಲ್ಲಿ ನಾವು ತಗೊಳ್ಬೇಕು ಅಂತಂದಾಗ ಮೊಟ್ಟ ಮೊದಲು ತಗೊಳ್ಬೇಕಾಗಿರ್ತಕ್ಕಂಥದ್ದು ನಮ್ಮ ದಶಾಭುಕ್ತಿಲಿ ನೋಡ್ಬೇಕು. ನಮ್ಮ ದಶಾಭುಕ್ತಿಗಳಲ್ಲಿ ಕಾಂಬಿನೇಷನ್ ಚೆನ್ನಾಗಿದ್ದರೆ ಮಾತ್ರವೇ ನಮಗೆ ಅನುಕೂಲ, ಇಲ್ಲ ಅಂದ್ರೆ ಅನಾನುಕೂಲವೇ. ಯಾಕಂದ್ರೆ ನಮ್ಮ ಜಾತಕ ಯಾವ್ದು ನಡೀತಾ ಇದೆ. ಆಮೇಲೆ ಇನ್ನೊಂದು ವಿಚಾರ ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ, ಮ್ಯಾರೇಜ್ ಅಲ್ಲಿ ತುಂಬಾ ಜನ ಈ ಗುಣಮಿಲನ ಅಂತ ಹೋಗ್ತಾರೆ. ಗುಣಮಿಲನ ಹಳೇ ಕಾಲದ ಪದ್ಧತಿ. ಯಾರಿಗೆ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಗೊತ್ತಿಲ್ವೋ ಹಳೇ ಕಾಲದ ಪದ್ಧತಿ ಹೋಗ್ತೀವಿ. ಯಾರ್ಯಾರಿಗೆ ಹುಟ್ಟಿದ ದಿನಾಂಕ ಮತ್ತೆ ಸಮಯ ಮತ್ತೆ ಎಲ್ಲ ಗೊತ್ತಿದ್ರು ಕೂಡ ಆ ಒಂದು ಎಲ್ಲ ಇಬ್ಬರಿಗೂ, ಗಂಡ ಹೆಂಡತಿ ಇಬ್ಬರಿಗೂ ಗೊತ್ತಿದ್ರು ಕೂಡ ಅಲ್ಲಿ ಗುಣಮಿಲನಕ್ಕೆ ಹೋಗ್ತಾರಲ್ಲ, ಅದು ಸರಿ ಇಲ್ಲ. ಆ ಕಾಂಬಿನೇಷನ್ ವರ್ಕ್ ಆಗಲ್ಲ. ಹಾಗೆ ನಿಮ್ಗೆ ಏನಾದ್ರು ಅದು ತಿಳ್ಕೋಬೇಕು ಅಂತಂದಾಗ ಯಾವ ಇವರು ಕಾಂಪೌಂಡರ್ ಹತ್ರನೂ ಹೋಗ್ಬೇಡಿ. ನನ್ನ ಸಜೆಷನ್, ಯಾವ ಕಾಂಪೌಂಡರ್ ಹತ್ರನೂ ಹೋಗ್ಬೇಡಿ. ಯಾಕಂದ್ರೆ ಪಂಚಾಂಗ ತಗೊಂಡ್ರೆ ಆ ಹುಡುಗನ ನಕ್ಷತ್ರ, ಆ ಹುಡುಗಿಯ ನಕ್ಷತ್ರ ಎರಡನ್ನೂ ಕೋಷ್ಟಕದಲ್ಲಿ ಬರುತ್ತೆ. 18 ಮೇಲೆ ಬಂತು ಅಂತಂದ್ರೆ ಮದುವೆ ಮಾಡ್ಬೋದು ಅಂತ ಹೇಳ್ತಾರೆ, 18 ಕಮ್ಮಿ ಬಂತು ಅಂದ್ರೆ ಒಳ್ಳೇದಿಲ್ಲ ಅಂತ ಹೇಳ್ತಾರೆ. ಕೆಲವೊಂದ್ಸತಿ ಅಲ್ಲಿ ಬಾಕ್ಸ್ ಹಾಕಿರ್ತಾರೆ, 18ಗಿನ ಕಮ್ಮಿ ಬಂದ್ರೆ ಒಬ್ಬರದು ಯಾವುದೋ ಮಹಾ ನಕ್ಷತ್ರ ಇದೆ ಅಂತ ಹೇಳ್ತಾರೆ. ಇದೆಲ್ಲ ಅವರಿವರ ಗುಣಲಕ್ಷಣಗಳು ಅಷ್ಟೇ. ಗುಣಲಕ್ಷಣಗಳು ಅಂದ್ರೆ ಒಂದು ರೀತಿ ಇಲ್ಲಿ ಹೋಗ್ಬೋದು, ಇಲ್ಲಿ ಸೇರಿ ಒಂದು ಎಂಟ್ರೆನ್ಸ್ ಟೆಸ್ಟ್ ಇದ್ದಂಗೆ. ಎಂಟ್ರೆನ್ಸ್ ಟೆಸ್ಟ್ ಬರೀತಾರಲ್ಲ, ಬೇಸಿಕ್ ಟೆಸ್ಟ್. ನಮ್ಮ ಸ್ಕೂಲಿಗೆ ನಿಮ್ಮನ್ನು ಸೇರಿಸ್ತಾ ಇದೀವಿ, ಒಂದು ಬೇಸಿಕ್ ಟೆಸ್ಟ್ ಇರುತ್ತೆ. ಪೂರ್ತಿ ಸಿಲೆಬಸ್ ಎಲ್ಲ ನಿಮ್ಗೆ ಕೊಡಲ್ಲ ಅಲ್ಲಿ ಇಂಟರ್ವ್ಯೂ ಅಲ್ಲಿ. ಕೆಲವೊಂದು ಮ್ಯಾಥಮೆಟಿಕ್ಸ್, ಸ್ವಲ್ಪ ಇಂಗ್ಲಿಷು, ಸ್ವಲ್ಪ ಸೋಷಿಯಲ್ ಸ್ಟಡೀಸ್, ಒಂದು 2 ಕೊಡ್ತೀವಿ. 10 ಮಾರ್ಕ್ಸ್ ಇಟ್ಟಿರ್ತೀವಿ. 10ರಲ್ಲಿ 4 ಮೇಲೆ ತೆಗೆದ್ರೆ ಪಾಸ್ ಅಷ್ಟೇ. ಪಾಸ್ ಆಯ್ತು. ಅದು ನಿಜವಾಗ್ಲೂ ಒಂದು ರ್ಯಾಂಕ್ ತೆಗಿತಾನ ಸ್ಕೂಲ್ಗೆ ಬಂದಾದ್ಮೇಲೆ? ಅದು ಹೇಳಕ್ಕಾಗಲ್ಲ. ಅವನ ಒಂದು ಎಫರ್ಟ್ ಮೇಲೆ ಬರ್ತಕ್ಕಂಥದ್ದು. ಹಾಗೇನೆ ಇಲ್ಲಿ ಬರೀ ಮ್ಯಾಚ್ ಮೇಕಿಂಗ್ 35 ಬಂತು, 36 ಬಂತು, 33 ಬಂತು, ಆ ರೀತಿ ಬರಲ್ಲ. 30 ಬಂದ ತಕ್ಷಣ ಎಕ್ಸಲೆಂಟ್ ಆಗಿರ್ತಾರೆ ಜೀವನದಲ್ಲಿ, ಆ ರೀತಿ ಇಲ್ಲವೇ ಇಲ್ಲ. ಸೊ ನಮ್ಮ ಒಂದು ವಿಚಾರದಲ್ಲಿ ನಿಮ್ಗೆ ಹೇಳಕ್ ಹೋದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು ಕೋರ್ಟ್ ಹತ್ರ ಹೋಗ್ಬಿಟ್ಟು ಸರ್ವೆ ಮಾಡ್ಬೇಕು. ಕೋರ್ಟ್ ಹತ್ರ ಹೋಗ್ಬೇಕು. ಎಲ್ಲಿ? ಫ್ಯಾಮಿಲಿ ಕೋರ್ಟ್ ಹೋಗ್ಬೇಕು. ಫ್ಯಾಮಿಲಿ ಕೋರ್ಟ್ ಹೋದ್ಮೇಲೆ ಅಲ್ಲೊಂದು 5 ಜನ 6 ಜನಕ್ಕೆ ಇಂಟರ್ವ್ಯೂ ಮಾಡ್ಬೇಕು. ಸರ್ ನೀವು ಇಲ್ಲಿ ಏನಕ್ಕೆ ಬಂದಿದ್ದೀರಾ? ಅವ್ರು ಹೇಳ್ತಾರೆ, ಸರ್ ಡಿವೋರ್ಸ್ಗೆ ಬಂದಿದ್ದೀವಿ ಸರ್. ಓಕೆ. ಸೊ ಯಾವುದು ನಿಮ್ದು? ಅರೇಂಜ್ ಮ್ಯಾರೇಜಾ, ಲವ್ ಮ್ಯಾರೇಜಾ? ಅರೇಂಜ್ ಮ್ಯಾರೇಜ್ ಸರ್. ಓಕೆ, ವೆರಿ ಗುಡ್. ಸೊ ಜಾತಕ ತೋರಿಸಿದ್ರಾ? ಅದ್ರಲ್ಲಿ ಖಂಡಿತ ಹೇಳ್ತಾರೆ 100% ತೋರಿಸಿದ್ದೆ. ಎಷ್ಟು ಪಾಯಿಂಟ್ಸ್ ಬಂದಿತ್ತು ಅಂತ ಹೇಳ್ತಾರೆ. ಬಂದಿತ್ತು ಸರ್, ಎಲ್ಲ ಜಾತಕ ಮ್ಯಾಚ್ ಆಗುತ್ತೆ ಅಂತ ಹೇಳಿದ್ದಾರೆ, ಎಲ್ಲ ಸೂಪರ್ ಆಗಿದೆ. ಮತ್ತೆ ಇಲ್ಲಿ ಹಾಕಿದ್ದೀರಿ ಸರ್? ಗೊತ್ತಿಲ್ಲ ಸರ್. ಹಾಗಿದ್ರೆ ಅಸ್ಟ್ರಾಲಜಿ, ಜ್ಯೋತಿಷ್ಯ ಸುಳ್ಳಾಯ್ತಲ್ವಾ? ಇಂಡಿವಿಜುವಲ್ ಜಾತಕದಲ್ಲೇ ಹಣೆ ಬರ ಬರೆದಿರುತ್ತೆ. ಸೊ ನಾವು ಇನ್ನೊಬ್ಬರ ಜಾತಕದಲ್ಲಿಂದ ನಮಗೇನಾಗುತ್ತೆ ಅಂತ ತಿಳ್ಕೊಳ್ಳೋದಲ್ಲ, ನಾವು ಇನ್ನೊಬ್ಬರ ಜಾತಕದಿಂದ ನಮಗೇನಾಗುತ್ತೆ ಅಂತ ತಿಳ್ಕೊಳ್ಳೋದಲ್ಲ. ಸೊ ಒಂದು ವಿಚಾರದಲ್ಲಿ ಹೇಳ್ಬೇಕು ಅಂತಂದ್ರೆ, ನಮ್ಮ ಜಾತಕದಲ್ಲೇ ವೈವಾಹಿಕ ಜೀವನ ಹೇಗಿದೆ ಅಂತ ತಿಳ್ಕೊಬಹುದು. ನಮ್ಮ ಜಾತಕದಲ್ಲೇ ವೈವಾಹಿಕ ಜೀವನ ಹೇಗಿದೆ ಅಂತ ತಿಳ್ಕೊಬಹುದು. ಸೊ ಮ್ಯಾಚ್ ಮೇಕಿಂಗು ಅವೆಲ್ಲ ಯಾವುದೂ ಇಲ್ಲ. ಸೊ ಮ್ಯಾರೇಜ್ ವಿಚಾರದಲ್ಲಿ ನಮಗೆ ಒಳಿತಾಗಬೇಕು ಅಂತಂದ್ರೆ ಒಂದು ಸಿಂಪಲ್ ಟಿಪ್ಸ್ ಹೇಳ್ತೀನಿ. ಗುರುವಾರದಿಂದ ಶುರು ಮಾಡಿ. ಗುರುವಾರದಿಂದ ಗುರುವಿನ ತತ್ವದಿಂದ ನಮಗೆ ಮದುವೆ ಯೋಗ ಅಷ್ಟೇ. ನಾನು ಯಾವುದೇ ಕಾರಣಕ್ಕೂ ಮದುವೆ ಆಗಕ್ಕೆ, ಮದುವೆಗೆ ಬೇಕಾಗಿರ್ತಕ್ಕಂಥ ತಂತ್ರ, ಯಂತ್ರ, ಮಂತ್ರದ ಬಗ್ಗೆ ಮಾತ್ರ ಹೇಳ್ತೀನಿ. ಮದುವೆ ಜೀವನ ನಿಮ್ಮ ದಶಾಭುಕ್ತಿ ಮೇಲೆ ಬಂದಿರತಕ್ಕಂಥದ್ದು. ಒಂದು ವಿಚಾರ ನಿಮಗೆ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಈಗ ನಾವು ಹೇಳೋ ತಂತ್ರ
ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನು ಅಂತಂದ್ರೆ, ಈ ತಂತ್ರದಿಂದ ಮದುವೆ ಜೀವನ ಅಂತ ಹೇಳ್ತಾ ಇಲ್ಲ, ಮದುವೆ ಶೀಘ್ರವಾಗಕ್ಕೆ ಕೆಲವು ನಮ್ಮ ಋಷಿಮುನಿಗಳು ತಂತ್ರ. ಅರಿಶಿಣ ವಿಶೇಷವಾಗಿರ್ತಕ್ಕಂಥ ಮಂಗಳಕರವಾಗಿರ್ತಕ್ಕಂಥ ಒಂದು ಪದಾರ್ಥ. ಅರಿಶಿಣ ಕೊಂಬನ್ನ ಚೆನ್ನಾಗಿ ಪುಡಿ ಮಾಡಿ, ಒರಿಜಿನಲ್ ಇರಬೇಕು, ಅರಿಶಿಣದ ಕೊಂಬು ಒಳ್ಳೆ ಕ್ವಾಲಿಟಿ ಇರಬೇಕು, ಪುಡಿ ಮಾಡಿ, ಆ ಪುಡಿ ಮಾಡಿದ ನಂತರ ಅದನ್ನ ಪೌಡರ್ ಮಾಡಿ ನಿಮ್ಮ ಸ್ನಾನದ ಗೃಹದಲ್ಲಿ ಇರ್ತಕ್ಕಂಥದ್ದು. ಗುರುವಾರದಿಂದ ಪ್ರಾರಂಭ ಮಾಡಿ ಕನಿಷ್ಠ ಪಕ್ಷ 6 ತಿಂಗಳು, ಯಾರು ಮದುವೆಗೆ ನಾವು ನೋಡ್ತಾ ಇದೀವಿ, ಮದುವೆ ವಿಚಾರದಲ್ಲಿ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಅಂಥವ್ರಿಗೆ ಮದುವೆ ಆಗಬೇಕು, ಮದುವೆ ಸೆಟ್ ಆಗಬೇಕು ಅನ್ನೋರಿಗೆ ಪ್ರತಿನಿತ್ಯ ಸ್ನಾನ ಮಾಡ್ಬೇಕಾದ್ರೆ 2 ಚಮಚ, ಚಿಕ್ಕ ಚಮಚ, 2 ಚಮಚ ಅರಿಶಿಣದ ಕೊಂಬಿಂದ ಪುಡಿ ಮಾಡಿರ್ತಕ್ಕಂಥ ಒಂದು ಪುಡಿನ ಅಲ್ಲಿ ಬಕೆಟ್ ಹಾಕೊಂಡು ಸ್ನಾನ ಮಾಡಿದ್ರೆ ವಿಶೇಷವಾಗಿರ್ತಕ್ಕಂಥ ತಂತ್ರ ಅಂತ ಹೇಳಕ್ ಹೇಳ್ತೀನಿ. ಬಹಳಷ್ಟು ತಂತ್ರಗಳು ಕೊಡ್ತೀನಿ, ಒಳ್ಳೇದಾಗ್ಲಿ ಎಲ್ಲರಿಗೂ. ಮೇ 15ನೇ ತಾರೀಕು ನಮ್ಮ ಕ್ಲಾಸಸ್ ಇರ್ತಕ್ಕಂಥದ್ದು, ಸೇರ್ಕೊಳ್ಳಿ. ನಮ್ಮ ಜೀವನದಲ್ಲಿ ಮದುವೆ ಹೇಗಿರುತ್ತೆ, ಮದುವೆ ಜೀವನ ಹೇಗಿರುತ್ತೆ, ಬರ್ತಕ್ಕಂಥವ್ರ ಜಾತಕನ ಹೇಗ್ ನೋಡ್ಬೇಕು, ಬರ್ತಕ್ಕಂಥವ್ರ ದಶಾಭುಕ್ತಿ ಹೇಗ್ ನೋಡ್ಬೇಕು, ಅದನ್ನ ಮ್ಯಾಚ್ ಮಾಡತಕ್ಕಂಥದ್ದು ನಿಜವಾದ ಜ್ಯೋತಿಷ್ಯ, ಗುಣಮಿಲನ ಅಲ್ವೇ ಅಲ್ಲ. ಒಳ್ಳೆದಾಗ್ಲಿ, ಸರ್ವೇ ಜನ ಸುಖಿನೋ ಭವಂತು. ಜ್ಯೋತಿ ಶಿವಕುಮಾರ್ ಅಂತ, ಚಿಕ್ಕಮಗಳೂರು ಡಿಸ್ಟಿಕ್, ಬೀರೂರಿಂದ ಬಂದಿರೋದು. ನಾವು ನಕ್ಷತ್ರ ನಾಡಿ 94 ಬ್ಯಾಚ್. ಗುರುಜಿ ನಕ್ಷತ್ರ ನಾಡಿ ಕ್ಲಾಸ್ ತುಂಬಾ ಚೆನ್ನಾಗಿದೆ, ಎಲ್ಲರೂ ಕಲಿಬೇಕು ಅಂತ ಹೇಳ್ತೀನಿ ನಾನು. ಆದ್ರೆ ಗುರುಜಿ ಹೇಳಿರಂಗೆ ಭವಿಷ್ಯನ ಬದಲಾಯಿಸಕ್ಕಾಗಲ್ಲ ಕಲಿತ್ರೆ, ಆದ್ರೆ ನಾವು ಯೋಚನೆ ಮಾಡೋದನ್ನ ಚೇಂಜ್ ಮಾಡ್ಬೋದು. ನಾವು ಯಾವ ತರ ಥಿಂಕ್ ಮಾಡ್ತೀವಿ, ಅದನ್ನ ನೆಗೆಟಿವ್ ಎಲ್ಲ ಯೋಚನೆನ ಅದು ನೋಡ್ಕೊಂಡ್ಬಿಟ್ಟು ಆ ನೆಗೆಟಿವ್ ಎಲ್ಲ ಬಿಟ್ಬಿಟ್ಟು ಇಷ್ಟೇ ಇರೋದು ಜೀವನ, ನಾವು ಪಾಸಿಟಿವ್ ಆಗಿ ತಗೊಳ್ಳೋದನ್ನ ಕಲಿಬಹುದು ಅಂತ ಹೇಳಿ. ಸೌರವ್ಯೂಹದಲ್ಲಿ ಅತಿ ವೇಗವಾಗಿ ಚಲಿಸುವ ಹಾಗೂ ಬೃಹತ್ತಾಕಾರ ಹೊಂದಿರುವ ದೇವತೆಗಳೇ ಶಿರವಾಗಿ ನಮಸ್ಕರಿಸುವ ಹರಿಕೊಲಲ್ ಹರಕಾಯುವ, ಹರಕೊಲಲ್ ಹರಿಕಾಯುವ, ಹರಿಹರರ್ ಕೊಲಲ್ ಬರಲ್ ಗುರು ಕಾಯುವ ಅಂತ ಗುರುಗಳಿಗೆ ಮೊಟ್ಟ ಮೊದಲಾಗಿ ನಮಸ್ಕರಿಸ್ತಾ, ಎಷ್ಟೋ ಜನ ಹೇಳ್ತಾ ಇದ್ರು ನಕ್ಷತ್ರ ಆಡಿ ಎಲ್ಲ ಸುಳ್ಳು, ಆ ಥರ ಭವಿಷ್ಯ ಎಲ್ಲ ಗ್ರಹಿಸಕ್ಕಾಗಲ್ಲ ಅಂತೇಳಿ. ನನ್ನ ಪ್ರಕಾರ ನಾನು ಹೇಳೋದಿದ್ರೆ ಇಲ್ಲಿವರೆಗೂ ನಾನು ಯಾವಾಗ ನಕ್ಷತ್ರ ಆಡಿ ಕಲಿತೆ ಅಲ್ಲಿಂದ ಆಲ್ಮೋಸ್ಟ್ 10-11 ಪೀಪಲ್ಸ್ಗೆ ನಾನು ಆಲ್ರೆಡಿ ಪ್ರಿಡಿಕ್ಷನ್ ಕೊಟ್ಟಿದ್ದೀನಿ. ಇದು ಗುರುವಿನ ಆಶೀರ್ವಾದ ಅಂತಲೇ ಹೇಳ್ಬೋದು. ನಾನು ಪ್ರಶ್ನೆಶಾಸ್ತ್ರ ಎಷ್ಟೋ ಜನ ಸುಳ್ಳು ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಫಾರ್ ಎಕ್ಸಾಂಪಲ್ ನಮ್ಮ ಕ್ಲಾಸ್ಮೇಟಲ್ಲೇ ನಾನು ಎಷ್ಟೋ ಜನಕ್ಕೆ ಇದನ್ನು ಪ್ರಿಡಿಕ್ಷನ್ ಸಹಿತ ಮಾಡಿ ಅವರು ಸಹಿತ ಅಕ್ಯುರೇಟ್ ಅಂತ ಒಪ್ಕೊಂಡಿದ್ದಾರೆ. ಎಷ್ಟೋ ಜನ ಫೀಸ್ ಸಹಿತ ಕೊಟ್ಟಿದ್ದಾರೆ. ಇಲ್ಲಿ ನನಗೆ ಈ ಒಂದು ನಕ್ಷತ್ರ ಆಡಿಯಿಂದ ನನಗೆ ನೇಮ್ ಸಿಕ್ಕಿದೆ, ಫೇಮ್ ಸಿಕ್ಕಿದೆ, ವಿತ್ ಮನಿ ಕೂಡ ಸಿಕ್ಕಿದೆ. ಒಟ್ಟು ಗುರುವಿನ ಆಶೀರ್ವಾದದಿಂದ ಎಲ್ಲ ದೊರೆತಿದೆ. ಎಲ್ರಿಗೂ ಒಳ್ಳೇದಾಗಲಿ, ನಕ್ಷತ್ರ ಕಲೀರಿ, ಜೀವನ ಚೆನ್ನಾಗಿ ನಡೀರಿ ಅಂತ ಹಾರೈಸ್ತೀನಿ. ನನ್ನ ಹೆಸರು ಜಗದೀಶ್ ಅಂತ, ಫ್ರಮ್ ಶಿಕಾರಿಪುರ. ಪಂಡಿತ್ ದಿನೇಶ್ ಗುರೂಜಿಯವರು ಜ್ಯೋತಿಷ್ಯ ಕ್ಷೇತ್ರದಲ್ಲಿ 25 ವರ್ಷ ಪೂರೈಸಿದ ಹೆಗ್ಗಳಿಕೆಯ ಜೊತೆಗೆ 15,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಸಿದ ಕೀರ್ತಿಯು ಪಂಡಿತ್ ದಿನೇಶ್ ಗುರೂಜಿಯವರಿಗೆ ಸಲ್ಲುತ್ತದೆ. ಜ್ಯೋತಿಷ್ಯ ಕ್ಷೇತ್ರದಲ್ಲಿ ನಕ್ಷತ್ರ ನಾಡಿ ಎಂಬ ಅಡ್ವಾನ್ಸ್ ವೈಜ್ಞಾನಿಕ ವಿಶ್ಲೇಷಣೆಗಳನ್ನು ಕಂಡುಹಿಡಿದು ಅದನ್ನು ಕಳೆದ 2016ರಿಂದ ವಿದ್ಯಾರ್ಥಿಗಳಿಗೆ ಕಲಿಸಿಕೊಡುತ್ತಿದ್ದಾರೆ. 20ಕ್ಕೂ ಹೆಚ್ಚಿನ ಹೈಯರ್ ಕ್ಲಾಸಸ್, ಜ್ಯೋತಿಷ್ಯದಲ್ಲಿ PhD ಅಧ್ಯಯನ, ಅಗ್ನಿಹೋತ್ರ, ಹಸ್ತ ಸಾಮುದ್ರಿಕ, ವಿಲ್ಲೇದೆಲೆ ಶಾಸ್ತ್ರ, ಕವಡೆ ಶಾಸ್ತ್ರ, ಸಂಖ್ಯಾಶಾಸ್ತ್ರ, ಭೃಗುನಂದನಾಡಿ, ಜ್ಯೋತಿಷ್ಯ ಸಮಾವೇಶದಂತಹ ಸಾಮಾಜಿಕ ಕಾರ್ಯಗಳನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ಈ ಹಾದಿಯ 2019ರಲ್ಲಿ ಗೋಲ್ಡ್ ಟ್ರೀ ಆಸ್ಟ್ರೋ ಎಂಬ ತಮ್ಮದೇ ಸಂಸ್ಥೆಯ ಹೊಸ ಆ್ಯಪ್ ಅನ್ನು ಬಿಡುಗಡೆಗೊಳಿಸಿ ಜಾತಕ ವಿಶ್ಲೇಷಣೆಯನ್ನು ಅತಿ ಸುಲಭವಾಗಿಸಿದ್ದಾರೆ. ಆಧುನಿಕ ಯುವ ಜನತೆಯನ್ನು ಗಮನದಲ್ಲಿರಿಸಿ ಜ್ಯೋತಿಷ್ಯ ಶಾಸ್ತ್ರವನ್ನು ಅತ್ಯಂತ ಸರಳವಾಗಿ ಅರ್ಥವಾಗುವ ಹಾಗೆ ಆ್ಯಪ್ ಅನ್ನು ಸಿದ್ಧಗೊಳಿಸಿ ಸಮಾಜದಲ್ಲಿ ಎಲ್ಲರಿಗೂ ಅರ್ಥವಾಗುವಂತೆ ಸರಳೀಕರಿಸಿದ್ದಾರೆ. ಜಾತಕ ವಿಶ್ಲೇಷಣೆಗಳಲ್ಲಿ ನೂತನ ಪದ್ಧತಿಗಳನ್ನು ಅಳವಡಿಸಿ ವೈಜ್ಞಾನಿಕ ವಿಶ್ಲೇಷಣೆಗೆ ಸಾಕ್ಷಿಯಾಗಿದ್ದಾರೆ. ಈ ನಕ್ಷತ್ರ ನಾಡಿ ತರಗತಿಗಳು ಮೇ 8ರಂದು ಶುರುವಾಗುತ್ತದೆ. ಮನೆಯಲ್ಲೇ ಕುಳಿತು ವಾಟ್ಸಪ್ ಹಾಗೂ ಝೂಮ್ ಆ್ಯಪ್ ಮುಖಾಂತರ ಕೇವಲ 15 ದಿನಗಳಲ್ಲಿ ಜ್ಯೋತಿಷ್ಯವನ್ನು ಕಲಿಯಬಹುದು. ಈ ತರಗತಿಯ ಜೊತೆಗೆ 18 ತಿಂಗಳ ಉಚಿತ ಆ್ಯಪ್ ಬಳಕೆ ಮತ್ತು ISO ಪ್ರಮಾಣ ಪತ್ರವನ್ನು ನೀಡಲಾಗುತ್ತದೆ. ಬನ್ನಿ, ಜೊತೆಗೂಡಿ ನಮ್ಮ ಹಿಂದೂ ಪರಂಪರೆಯ ವೈಜ್ಞಾನಿಕ ಜ್ಯೋತಿಷ್ಯವನ್ನು ಎಲ್ಲೆಡೆ ತಲುಪಿಸೋಣ. ಹೆಚ್ಚಿನ ವಿವರಗಳಿಗಾಗಿ ನಮ್ಮ ಗೋಲ್ಡ್ ಟ್ರೀ ಆಸ್ಟ್ರೋ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು.